ನಮಸ್ಕಾರ ಗುರು, ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಮ್ಮೂರಲ್ಲಿ ಇವತ್ತು ನಮ್ಮ ಊರಿನ ಸ್ವಾಮಿಗಳು ಶಬರಿಮಲೆ ಯಾತ್ರೆ ಕೈಗೊಂಡಿದ್ರು. ಅವ್ರು ಹೋಗೋದನ್ನ ನೋಡ್ಕೊಂಡು ನಾವತ್ತಿದ್ದು ಹೊನ್ನಾಳಿ ಬಸ್ಗೆ. ಆ ಬಸ್ಸಲ್ಲಿ ಏನಾಯ್ತು ಅಂತ ನೀವೇ ನೋಡಿ. ಅಜ್ಜಿ ಅವ್ರ ಮನೆಯವ್ರನ್ನ ನೆನ್ಸ್ಕೊಂಡು ಅಳ್ತಾ ಇದ್ರು. ಅದಕ್ಕೆ ಅವ್ರನ್ನ ಸಮಾಧಾನ ಮಾಡೋಕ್ಕಾಗಲಿಲ್ಲ. ನಾವು ಇಳಿದು ಹೊನ್ನಾಳಿಯಲ್ಲಿ ಆಟೋ ಹತ್ಕೊಂಡು ಸೀದಾ ಹೋಗ್ಬೇಕಾಗಿರೋ ಕೆಲಸ ಮುಗಿಸ್ಕೊಂಡು ವಾಪಸ್ ನಡ್ಕೊಂಡು ಬರ್ಬೇಕಾದ್ರೆ ನಮ್ಮಮ್ಮನ ರಿಯಾಕ್ಷನ್ ನೋಡಿ. ಸೀದಾ ಮನೆಗೆ ಹೋಗಿ ಅಲ್ಲಿಂದ ಬೈಕ್ ತಗೊಂಡು ವಿಂಡ್ ಮಿಲ್ ಕಡೆ ಹೊರಟೆ. ಯಾಕಪ್ಪ ಅಂತಂದ್ರೆ ನೀವೇ ನೋಡಿ. ಹೇಳ್ತೀನಿ ಕೇಳಿ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಸಂಪಂಗಪ್ಪ ನಾ ಮಗ ಮರಿ ಸಂಪಂಗಪ್ಪ. ಸಂಪಂಗಪ್ಪ ನೀನ್ ಹೇಳಲೆ, ನಿನಗೆ ಹೇಳ್ಬಿಡ್ತಿ ಕ್ಲಿಯರ್ ಆಗಿ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ನಡಿ ಅಷ್ಟೇ ಗೈಸ್, ಒಂಚೂರು ಆ ಕಡೆ ನಡಿ. ಅತ್ಲ ನಡಿಯಲೇ. ನಾನೊಂದು ಟೈಮಲ್ಲಿ ಇಲ್ಲಿ ವ್ಲಾಗ್ ಮಾಡಿದ್ದೆ. ಈ ವ್ಲಾಗ್ ಮಾಡೋ ಜಾಗದಲ್ಲಿ ಇಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ಒಂದು ಕರ್ನಾಟಕದ ಬಾವುಟ ಹಾರಾಡ್ತಾ ಇತ್ತು. ಅದು ನಮ್ಗೊಂಥರ ಹೆಮ್ಮೆ ತರೋ ವಿಚಾರ ಆಗಿತ್ತು. ಈಗ ನೋಡಿದ್ರೆ ಆ ಬಾವುಟ ಇಲ್ಲ. ಆ ಬಾವುಟ ಯಾರು ತೆಗೆದ್ರು, ಎಲ್ಲೋಯ್ತು, ಏನಾಯ್ತು ನಮ್ಗಂತೂ ಗೊತ್ತಿಲ್ಲ. ಇನ್ನು ಯಾರ್ಯಾರು ಈ ವಿಡಿಯೋ ನೋಡಿ ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ ಹಾಗೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾತ್ರ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮುಂದೆ ಕಂಟಿನ್ಯೂ ಮಾಡಿ. ನಾವು ಬಂದಿರೋ ಕಾರಣನೇ ಬೇರೆ, ಬಂದಿರೋ ಕಾರಣನೇ ಇದು. ನಾವು ಬಂದಿರೋದು ಗೋಬಿ ತಿನ್ನಕ್ಕಂತ ಬಂದ್ವಿ. ಯಾಕಪ್ಪ ಅಂದ್ರೆ ನೇಚರ್ ನೋಡ್ಕೊಂಡು ಗೋಬಿ ತಿನ್ನೋ ಮಜಾನೇ ಬೇರೆ. ಅದಕ್ಕೆ ನೋಡ್ಕೊಂಡು ತಿನ್ಕೊಂಡು ಸನ್ಸೆಟ್ನ ನೋಡಿ ಮಜಾ ಮಾಡಿಕೊಂಡು ಸೀದಾ ಮನೆ ಕಡೆ ಹೋದ್ವಿ. ಹಠವಾದಿ ಮೂವಿ ನೋಡ್ತಾ ಕೂತಿದ್ದೆ. ಆ ಮೂವಿ ನೋಡ್ತಾ ಕೂರ್ಬೇಕಾದ್ರೆ ಎಲ್ಲರಿಗೂ ಅನ್ಸೋದೇನಪ್ಪ ಅಂತಂದರೆ, ಒಂದು ಸಾಂಗ್ ವಿಚಾರಕ್ಕೆ ಇನ್ನೊಂದು, ನಾವು ಏನಾದರೂ ಒಂದು ಹಠ ಮಾಡಿ ಏನಾದ್ರು ಸಾಧಿಸ್ಬೇಕು ಅನ್ನೋ ಒಂದು ಹಠನೇ ಇರುತ್ತೆ. ನನಗೂ ನಮ್ಮ ಜನಗಳು ಯಾರೂ ಕೈ ಬಿಡಲ್ಲ ಅಂತ ಹೇಳ್ತಾ ನೋಡಿ ಏನು ಸಖತ್ತಾಗಿರೋ ಸೀನ್ಗಳಿದ್ದಾವೆ ಅಂದರೆ ಇಲ್ಲಿಗೆ ಮೈಂಡ್ ಮಾತ್ರ ಫುಲ್ ಬ್ಲ್ಯಾಂಕ್ ಆಗುತ್ತೆ. ಏನತ್ತೆ ನಿಂದು? ಏನತ್ತೆ ನಿಂದು? ಲಿಫ್ಟಿಕ್ ಲಾಣಿ ನೀನು. ಏನು ಹೊತ್ತೊಂದಲ್ಲ ನಿಂದೇನೋ ಹೊತ್ತೊಂದಲ್ಲ. ಏನು ಲಿಫ್ಟಿಕ್ ಹೋತಾ? ಸುಳ್ಳು. ಲಿಫ್ಟಿಕ್ ಹೋತಾ ಇಲ್ಲ ನೋಡು, ಕರೆಕ್ಟಾಗಿ ಆಯ್ತಾ? ನೀನು ಲಿಫ್ಟಿಕ್ ರಾಜ ಅಂತ ಹೇಳತ್ತಿ. ಲಿಫ್ಟಿಕ್ ರಾಣಿ ನಾನು ನಿನಗೆ ಲಿಫ್ಟಿಕ್ ರಾಣಿ ಅಂತ, ನೀನು ನನಗೆ ಲಿಫ್ಟಿಕ್ ರಾಜನು. ಇವ್ರು 3 ಜನ ಒಟ್ಟಿಗೆ ಸೇರ್ಕೊಂಡ್ರೆ ನನ್ನ ತಲೆ ತಿಂದಾಕೋದಂತೂ ಗ್ಯಾರಂಟಿ. ಈ ವಿಡಿಯೋ ಯಾರ್ಯಾರಿಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಏನಾದರೂ ಒಂದು ಮಾಡಿ, ಏನೋ ಒಂದು ಮಾಡ್ಲಂಗೆ ಹೋಗ್ಬೇಡಿ. ಥ್ಯಾಂಕ್ ಯು.